ಏನು ರೋಹಿತ್, ಏನು ನೀವು ಆಪ್ಷನಿಗೆ ಯಾರೂ ಬಂದೇ ಇಲ್ಲಲ್ಲ. ಅಷ್ಟರು ಮುಂಬೈದವ್ರು ಬರ್ತಾವತ್ ಮಾಡಿದ್ವಿ ನೀವು ಯಾರೂ ಬರಲೇ ಇಲ್ಲ. ಒಟ್ಟರು ರಿಟರ್ನ್ ಆಗಿಬಿಟ್ರಿ. ಏನು ಅಂಬಾನಿ ಅಲ್ಲೇ ಸೈಡ್ ಒಳಗೊಳಗೆ ಇನ್ಕಮ್ ಅದು ಕೊಡತ್ತಾನ. ಪಾಂಡ್ಯಾಗ ಹೆಂಗೆ ಕೊಟ್ಟು ಕರ್ಕೊಂಬಂದ ನಿಮಗೂ ಹಂಗೆ ಒಳಗೊಳಗೆ ಕೊಡ್ತಿರ್ಬೇಕು. ಅದಕ್ಕೆ ಹೊಸರು ರಿಟರ್ನ್ ಆಗಿರಪ್ಪ. ಮಸ್ತ್ ಟೀಮ್ ಐತೆ ನೋಡಿ ನಿಮ್ದು. ಏನು ಕ್ವಾಲಿಫೈ ಆಗುವಂಥ ಟೀಮ್ ಐತಪ್ಪ. ಒಟ್ಟರು ಹಂಗೆ ರಿಟರ್ನ್ ಆಗಿರಿ. ಅಲ್ಲೋ ಕೊಯ್ಲಿ, ಆಡೋದು ಇನ್ನೊಂದು 3 ವರ್ಷ 4 ವರ್ಷ ಆಡ್ತೀವಪ್ಪ. ಆಪ್ಷನಿಗೆ ಬಂದರೆ ಏನು ಮಾಡಲಿ, ಇಲ್ಲೇ ಆಡ್ತೀನಿ ಬಿಡು. ಇದು ಚಲೋ ಟೀಮ್ ಐತಿ, ಚಲೋ ಮ್ಯಾನೇಜ್ಮೆಂಟ್ ಐತಿ. ಅದು ಅಲ್ಲದೆ ಆಪ್ಷನಿಗೆ ಏನಾರ ಬಂದಿದ್ನಪ್ಪ ಅಂದ್ರೆ ಒಂದು ಪಂಜಾಬ್ ಇಲ್ಲ RCB ತೋತಿತ್ತು. ಇವೆರಡು ತೊಗೊಂಡಿದ್ರು ಓಕೆ. LSG ನನ್ನ ಮಗ ಗೋಯಾಂಕ್ ನನ್ನ ಮಗ ತೊಗೊಂಡಿದ್ರೆ ಏನು ಮಾಡಲಿನ. ಹೌದ್ರಿ ಅಣ್ಣಾರ, ನಾವು ಉಳ್ಕೆದವರು ಅದರ ಸಂಬಂಧ ಆಪ್ಷನಿಗೆ ಬರಲಿಲ್ಲ. ಆ ಗೋಯಾಂಕ್ ನಮ್ಗೆ ಇರ್ಲಿಕ್ಕಪ್ಪ ಅಂದ್ರೆ ನಾವು ಒಟ್ಟರು ಆಪ್ಷನಿಗೆ ಬರ್ತಿದ್ವಿ. ನೋಡ್ರಿ ಅಲ್ಲ, ಆಪ್ಷನ್ನ ಪಂತನ 27 ಕೋಟಿ ಕೊಟ್ಟು ಖರೀದಿ ಮಾಡ್ಯಾನ. ಹೋಗಿ ಹೋಗಿ ಪಾಪ ಪಂತನ ವಿಚಾರ ಮಾಡ್ರಿ ನೀವು. ಎದಕ್ಕೆ ಸುಳ್ಳು ಹೇಳ್ತೀರಿ? ಕರೆ ಹೇಳ್ರಿ. ಅಂಬಾನಿ ಒಳಗೊಳಗೆ ಇನ್ಕಮ್ ಕೊಡತ್ತಾನ ನಿಮ್ಗೆ. ಅದ್ರ ಸಂಬಂಧ ಇನ್ನಾದರೂ ಇಲ್ಲೇ ಇದ್ದೀರಿ. ಇಲ್ಲಿ ಕಪ್ಪ ಆದ್ರೆ ಇಟ್ಟು ತಾಳಿ ಹೋಗ್ಬಿಡ್ತಿದ್ರಿ ನೀವಿಬ್ರು. ಸುಳ್ಳು ಹೇಳ್ಬೇಡ್ರಿ. ರೀ ಕೊಹ್ಲಿ ಅಣ್ಣಾರ, MI ಮ್ಯಾನೇಜ್ಮೆಂಟ್ ಏನ್ರ RCB ಮ್ಯಾನೇಜ್ಮೆಂಟ್ ಮಾಡ್ರಿ ಏನ್ರಿ? ಇವ್ರದ್ದು ಚಲೋ ಮ್ಯಾನೇಜ್ಮೆಂಟ್ ಐತಿ ನೋಡ್ರಿ ಏನ್ರಿ. ಎಲ್ಲ ಮ್ಯಾಚ್ ವಿನ್ನರ್ಗಳನ್ನು ತಮ್ಮ ಕಡೆ ರಿಟರ್ನ್ ಮಾಡ್ಕೊಂಡ್ರ. ನೀವು ಅದಿರಪ್ಪ. ಹೋದ್ಸಲ ನಿಮ್ಮ ಟೀಮ್ ಕ್ವಾಲಿಫೈ ಆಗಾಕ ನಾ ಸೆಂಚುರಿ ಹೊಡೆದಿದ್ದೆ. ಅದು ಎಷ್ಟು ಫಾಸ್ಟೆಸ್ಟ್ ಹೊಡೆದಿದ್ದೆ. ನೀವು ನನ್ನ ತೊಗೊಳ್ಳಿಲ್ಲ, ರಿಟರ್ನ್ ಮಾಡ್ಕೊಳ್ಳಿಲ್ಲ. ಕಡಿಕ ಆ ಟೈಮ್ನಾಗಾರ ತಗೋತಾರದಪ್ಪ ಅಂದ್ರೆ ಅದನ್ನು ಮಾಡಲಿಲ್ಲ. ಭಾಳ ಹರ್ಟ್ ಆಗತೈತಿ. ನೀವು ಮಾತಾಡಬೇಡ್ರಿ ಈಗ. ರೀ ಕೊಹ್ಲಿ ಅಣ್ಣಾರ, ನಾನು ನೋಡ್ರಿ ತಂಡ್ರ ಬೋಲ್ಟ್ ಬಾಲಿಂಗ್ ಮಾಡಾಕತ್ನಪ್ಪ ಅಂದ್ರೆ ಹುಚ್ಚಕ್ಕೈತಿ. ಎಲ್ಲ ಬ್ಯಾಟ್ಸ್ಮನ್ಗಳದು ನಟ್ ಬೋಲ್ಟ್ ಹಂಗೆ ಬಾಲಿಂಗ್ ಮಾಡ್ತೀನಿ. ಅದು ಅಲ್ಲದೆ ಪವರ್ ಪ್ಲೇದಾಗ 4-5 ವಿಕೆಟ್ ತೆಗೆದ್ಬಿಡ್ತೀನಿ. ಅದು ಮೇನ್ ಪ್ಲೇಯರ್ಗಳು. ಅದು ಅಲ್ಲದೆ ಬುಮ್ರಾ ಅಣ್ಣಾರ ಅದಾರ ನಂಗೆ ಕೂಡ, ಅವರೊಂದು 4-5 ವಿಕೆಟ್ ತೆಗೆದ್ಬಿಡ್ತಾರೆ. ಬರೀ 10 ಓವರ್ನಾಗ ಎಲ್ಲಾರನು ಆಲ್ಔಟ್ ಮಾಡಿಬಿಡ್ತೀವಿ ನಾವು ಇಬ್ರು ಸೇರಿ. ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಚಾಂಪಿಯನ್ ಹಾಕಿವ್ ನಾವು ಏನೇ ಇದ್ರು. ಕರೆ ಹೇಳಿದ್ ನೋಡು ಕರೆ ಹೇಳಿದ್ ನೋಡು. ಬೋಲ್ಟ್ ಬುಮ್ರಾ ಜೋಡಿ MI ಗೆಲುವಿನ ಕಡೆ ಹೊಡುದಲ್ಲ ಈ ಸಲ ಪಕ್ಕ. ಚಾಂಪಿಯನ್ ನಾವ. ಉಳ್ಕೆದವ್ರು ಎಲ್ಲಾರು ಮನೆಗೆ ನಡ್ರಿ. ರೀ ಕೊಹ್ಲಿ ಅಣ್ಣಾರ, ಫಾಸ್ಟ್ ಬಾಲಿಂಗ್ ನಮ್ಮ ಬುಮ್ರಾ ಅಣ್ಣಾರ ಬೋಲ್ಟ್ ಅಣ್ಣಾರ ನೋಡ್ಕೊಂಡ್ರಪ್ಪ ಅಂದ್ರೆ ಸ್ಪಿನ್ನರ್ ನಾ ಅದೀನ್ರಿ. ಮಿಚೆಲ್ ಸ್ಯಾಂಟ್ನರ್ MIದಾಗ ಮೊದಲ ಎಂಥ ಕುತ್ತಾ ಚಾಪ್ ಸ್ಪಿನ್ನರ್ ಬಂದರು ಭಾರಿ ದೊಡ್ಡ ಸ್ಪಿನ್ನರ್ ಆಗಿಬಿಡ್ತಾನೆ. ನಾ ಅದ್ರಾಗ ಫೇಮಸ್ ಸ್ಪಿನ್ನರ್ ಅದೀನಿ. ಇನ್ನು MIದಾಗ ನೋಡಿರ್ಬೇಕಾರೆ ನೀವು ನಾ ಹೆಂಗೆ ಫೇಮಸ್ ಹಾಕಿನ ಅಂತ ತಿಳ್ಕಟ್. ನೆಕ್ಸ್ಟ್ IPLದಾಗ ನನಗೆ 18 ಕೋಟಿ 20 ಕೋಟಿ ಡಿಮ್ಯಾಂಡ್ ಇರ್ತೈತಿ. ರೀ ಕೊಹ್ಲಿ ಅಣ್ಣಾರ, ಓಪನಿಂಗ್ ರೋಹಿತ್ ಅಣ್ಣಾರ ಕೂಡ ರಿಕಾರ್ಡ್ ಅನ್ನ ಯಾರನ್ನಾರ ಕಳಿಸ್ತೀನಿ. ನೆಕ್ಸ್ಟ್ 1 ಡೌನ್ ಈ ವಿಲ್ಜಾಕ್ಸ್ ಬರ್ತಾನೆ. 4 ನಂಬರ್ ನಮ್ಮ ಸೂರ್ಯ ಸ್ಕೈ 360 ಡಿಗ್ರಿ ಎಲ್ಲಿ ಬೇಕಲ್ಲಿ ಹೊಡ್ಯಾವ ಅವ ಬರ್ತಾನೆ. ಅವ ಆದ್ಮೇಲೆ ತಿಲಕ್ ವರ್ಮ, ಅವನು ನೋಡಿರ್ಲ ರೆಡ್ ಹಾರ್ಟ್ ಫಾರ್ಮ್ನಾಗ ಅದಾನೆ. ಹೆಂಗೆ ಬೇಕು ಹಂಗೆ ಹೊಡಿತಾನೆ ಅವನು. ಒಂದು ರೇಂಜಿಗೆ ಅವನು 360 ಅದ. ನೆಕ್ಸ್ಟ್ ಇಂಡಿಯಾದ ಅವ ಆದ್ಮೇಲೆ ನಾ ಬರ್ತೀವಿ, ಇಲ್ಲ ವಜಾರ ಬರ್ತಾನೆ. ನಾ ಅಂತೂ ಲಾಸ್ಟಿಗೆ ಬಂದೆ 2 ಬಾಲ್ ಇದ್ದಾಗ ಧೋನಿ ಅಣ್ಣಾರ ಹೆಂಗೆ ಬರ್ತಾರಲ್ಲ ಹಂಗೆ 6-4 ಹೊಡೆದು ಕೇಟ ಮ್ಯಾಚ್ ಫಿನಿಶ್ ಮಾಡಿ ನಾನು ಫಿನಿಷರ್ ಅಂತ ಕೇಟ ಹೆಸರು ತೊಗೊಂಡ್ಬಿಡ ಅಟ್ಟೆ ಚಾಂಪಿಯನ್ ಆಗ್ಬಿಡ್ತೀವಿ. ಏ ಪಾಂಡ್ಯ, ನೀವು ಕನಸು ಕಾಣೋದು ಕನಸಟ್ಟ ಕಾಣೋದು. ನೋಡ್ರಿ ಅಣ್ಣ, ನಮ್ಮ ಟೀಮ್ನು ನಿಮ್ಗಿಂತ ಸ್ಟ್ರಾಂಗ್ ಮಾಡೈತಿ. ನಮ್ಮ ಟೀಮ್ನಾಗ ಒಂದು ವೀಕ್ ಪಾಯಿಂಟ್ ಇಲ್ಲ. ಎಲ್ಲ ಸ್ಟ್ರಾಂಗ್ ಮಾಡ್ಕೊಂಬಿಟ್ಟಿವಿ ಈ ಸಲ. ಚಾಂಪಿಯನ್ ನಾವು ಹಾಕಿವಿ. ನಿಮಗೆ ಬಿಟ್ಟು ಕೊಡೋದಿಲ್ಲ ಟ್ರೋಫಿ. ಏನೇ ಇದ್ರು ನಾವೇ ಚಾಂಪಿಯನ್. ಬರೆದಿಟ್ಕೊಂಡ್ಬಿಟ್ರಿ ನೀವು. ಏ ಕೊಹ್ಲಿ, ನಮಗೆ ನೀ ಚಾಂಪಿಯನ್ ಆದ್ರೆ ಭಾಳ ಖುಷಿ ಆಕೈತಿ. ಹೋಗ್ಮಾರೆ, ಭಾಳ ಕಂಡಾಪಟ್ಟೆ ಖುಷಿ ಆಕೈತಿ. ನಾ ಕ್ಯಾಪ್ಟನ್ ಇದ್ದಾಗ ಹೇಳಿಲ್ಲ MI ಬಿಟ್ರೆ ನೆಕ್ಸ್ಟ್ ಯಾವ ಟೀಮ್ ಟ್ರೋಫಿ ಗೆಲ್ಬೇಕಂತ RCB ಅಂತ ಹೇಳಿನಿ. ಈಗ ಅದನ್ನ ಹೇಳ್ತೀನಿ, RCBನಾಗ ಗೆಲ್ಬೇಕೇನೇ ಇದ್ರು ಟ್ರೋಫಿ. MI ಕ್ಯಾಪ್ಟನ್ ನಾ ಅಂತರೂ ಅಲ್ಲ. ಈ ಪಾಂಡ್ಯ ಅದಾನ, ಸೋತ್ರ ಅವನ ತೆಲಿಗೆ ಬತ್ತ ತಟ್ಟ, ನನ್ನ ತೆಲಿಗೇನು ಬಿಡೋದಿಲ್ಲ. RCB ಜೈ RCB ಅಂತ ಬಿಡೋದು. ನೋಡ್ರಿ ವಿಡಿಯೋ ನೋಡು ಅನ್ನಗಳ, ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಮಾಡತ್ತೀನಿ. ಏನರ ತಪ್ಪಾಗಿದ್ರೆ ಕ್ಷಮಿಸಿಬಿಡ್ರಿ.